ನಮ್ಮೊಟ್ಟಿಗೆ ಇದ್ದಾರೆ ಶಾಂತಿನಗರ ಕ್ಷೇತ್ರದ MLA ಆದಂತಹ ಹ್ಯಾರಿಸ್ ಅವರು. ಬನ್ನಿ ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ಮೊದಲನೇದಾಗಿ ರೆಸ್ಪಾನ್ಸ್ ಯಾವ ರೀತಿ ಇದೆ ಸರ್ ತಮ್ಮ ಕ್ಷೇತ್ರ? ಸೂಪರ್ ರೆಸ್ಪಾನ್ಸ್ ಅಮ್ಮ. ಶಾಂತಿನಗರ ಸೆಂಟ್ರಲ್ ಬಿಟ್ಬಿಡಿ, ಈ ಇಂಡಿಯಾಲೇ ರೆಸ್ಪಾನ್ಸ್ ಚೆನ್ನಾಗಿದೆ. ನಾವು ಈ ದೇಶದಲ್ಲಿ ಒಂದು ಬದಲಾವಣೆಯ ಸರ್ಕಾರವನ್ನು ತರಬೇಕು, ಬದಲಾವಣೆ ಆಗಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಪ್ರತಿಯೊಬ್ಬರು ಕೆಲಸ ಮಾಡ್ತಾಯಿದ್ದೀವಿ. ಜನಪರ ಸರ್ಕಾರ ಬರಬೇಕು. ಯಾವ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಜನಪರವಾಗಿ ಕೆಲಸ ಮಾಡ್ತಾ ಇದೆ, ಅದೇ ರೀತಿಯಲ್ಲಿ ಕೇಂದ್ರದಲ್ಲಿ ಕೂಡ ಇವತ್ತು ಜನಸಾಮಾನ್ಯರು ಕಷ್ಟಪಡ್ತಾ ಇದ್ದಾರೆ. ಅವರ ಕಷ್ಟ ದೂರ ಮಾಡಬೇಕಾದ್ರೆ ಮಾತಾಡೋದು, ನಾಟಕ ಮಾಡೋದು, ಮೇಕಪ್ ಹಾಕೊಳ್ಳೋವಂಥ ಸರ್ಕಾರ ಆಗಲ್ಲ. ಜನಪರವಾಗಿ ದುಡಿಯುವಂಥ, ಕೆಲಸ ಮಾಡುವಂಥ, ಬೀದಿಯಲ್ಲಿ ಇಳಿಯುವಂಥ ಸರ್ಕಾರ ಬೇಕು. ಅದು ಕೇವಲ ಕಾಂಗ್ರೆಸ್ ಪಕ್ಷ ಮಾತ್ರ ಕೊಡೋಕ್ಕೆ ಸಾಧ್ಯ. ಅದು ನಾವು ಕೊಡ್ತೀವಿ, ತಯಾರಿ ಆಗ್ತಾ ಇದೆ. ಕಾಂಗ್ರೆಸ್ನ ಯೋಜನೆಗಳು ತಮ್ಮ ಒಂದು ಯಶಸ್ಸಿಗೆ ಯಾವ ರೀತಿ ಅದು ಒಂದು ಪೂರಕ ಆಗುತ್ತೆ ಸರ್? ಕಾಂಗ್ರೆಸ್ಸು ನುಡಿದಂತೆ ನಡೀತದೆ. ಇದನ್ನು ಸಾಕ್ಷಿ ಯಾರು? ನೀವು. ನುಡಿದಂತೆ ನಡೆಯೋದು ಕಾಂಗ್ರೆಸ್ ಅನ್ನೋದಕ್ಕೆ ಸಾಕ್ಷಿ ನೀವು. ಅದು ಮುಂದೇನು ಅದನ್ನು ಮಾಡ್ತೀವಿ. ಜನಕ್ಕೆ ಆ ವಿಶ್ವಾಸ ಇದೆ, ಆ ನಂಬಿಕೆ ಇದೆ. ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ತ್ಯಾಗ ಬಲಿದಾನ ಮಾಡಿರುವಂಥ ಪಕ್ಷ, ಮಾತಾಡಿರೋ ಪಕ್ಷ ಅಲ್ಲ, ಕೇವಲ ನಾಟಕ ಮಾಡೋ ಪಕ್ಷ ಅಲ್ಲ ಇದು. ನಾವು ಯಾವತ್ತೂ ದೇಶಕ್ಕೋಸ್ಕರ, ಈ ದೇಶವಾಸಿಗಳಿಗೋಸ್ಕರ, ಯಾವುದೇ ಅಭಿವೃದ್ಧಿಗೋಸ್ಕರ ತ್ಯಾಗ ಮಾಡೋಕ್ಕೆ ತಯಾರಾಗಿರುವಂಥದ್ದು ಕಾಂಗ್ರೆಸ್ ಪಕ್ಷದವರು. ಹಾಗಾಗಿ ಜನಕ್ಕೆ ಅದು ಗೊತ್ತಿದೆ. ಕೆಲವು ಸರಿ ಏನೇನೋ ಈ ಮೇಕಪ್ ಹಾಕಿ ನಾಟಕ ಮಾಡುವಾಗ ಏಮಾರು ಹೋಗ್ತಾರೆ. ಈ ಸರಿ ಏಮಾರೋದಿಲ್ಲ. ಯಾಕೆಂದರೆ ಡೈರೆಕ್ಟಾಗಿ ಬಡವ ಜನರ ಹೊಟ್ಟೆಗೆ ಹೊಡಿತಾ ಇದ್ದಾರೆ ಇವರು. ಏನೂ ಕೊಡೋಕ್ಕಾಗ್ತಾ ಇಲ್ಲ ಇವ್ರ ಕೈಲಿ. ಗ್ಯಾಸು 1150, ಪೆಟ್ರೋಲ್ ಬೆಲೆ ಏರಿದೆ, ಡೀಸೆಲ್ ಬೆಲೆ ಏರಿದೆ. ಯಾವ ಪದಾರ್ಥ ಬೆಲೆ ಕಮ್ಮಿ ಆಗಿದೆ ಅಂತ ಕೇಳಿದರೆ ಯಾವುದೂ ಇಲ್ಲ. ಜನ ಸಾಮಾನ್ಯ ಕಷ್ಟಪಡ್ತಾ ಇದ್ದಾರೆ. GST ನೀವು ಸಾಮಾನ್ಯ ಏನು ಮೊಸರು, ಇಡ್ಲಿ, ದೋಸೆ ತಿನ್ನೋಣ ಅಂದರೂ GST ಕೊಡೋ ಪರಿಸ್ಥಿತಿಯಲ್ಲಿ ಇದ್ದೀವಿ ಇವತ್ತು. ಅದನ್ನೆಲ್ಲ ಕಿತ್ತಾಕ್ತೀವಿ ಅಂತ ನಾವು ಮಾತು ಕೊಟ್ಟಿದ್ದೀವಿ. ಅದು ಕಾಂಗ್ರೆಸ್ ಪಕ್ಷ ಬಂದರೆ ಖಂಡಿತವಾಗಿ ಮಾಡುತ್ತೆ. ಆ ನಂಬಿಕೆ ಜನರಿಗಿದೆ. ಜನರು ಆ ವ್ಯತ್ಯಾಸವನ್ನು ತರ್ತಾರೆ. ಸೊ ಒಟ್ಟಾರೆ ಜನ ಬದಲಾವಣೆಯನ್ನು ಕೇಳ್ತಾ ಇದ್ದಾರೆ. ಖಂಡಿತ ಈಗಾಗಲೇ ಬಯಸ್ಬಿಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಲ್ಲ, ಮೋದಿಯವರು ಒಬ್ಬೊಬ್ಬರೇ ನಡ್ಕೊಂಡು ಹೋಗೋದೆಲ್ಲ ನೋಡ್ತಾ ಇದ್ದೀರ ನೀವು. ಮತ್ತು ಜನ ಎಲ್ಲಿದ್ದಾರೆ? ಜನನೂ ನೋಡ್ತಾ ಇದ್ದಾರಲ್ಲ. ಯಾಕೋ ಯಾವುದೇ ನೀವು ಫೋಟೋ ತಗೊಳ್ಳಿ, ಒಬ್ಬರೇ ಇರ್ತಾರೆ. ಈಗ ನೋಡಿ, ನಾವು ಎಷ್ಟು ಜನ ಇರ್ತೀವಿ? ಒಬ್ಬರೇ ಯಾರಾದರೂ ರಾಜಕಾರಣಿ ಇರ್ಲಿಕ್ಕೆ ಸಾಧ್ಯನಾ? ಒಬ್ಬರೇ ಇರೋಕ್ಕೆ ಸಾಧ್ಯ ಡಿಕ್ಟೇಟರ್ ಮಾತ್ರ. ಅದನ್ನು ಅರ್ಥ ಮಾಡ್ಕೊಳ್ಳಿ ನೀವು. ಸರ್ ಓಕೆ, ಈ ಬಾರಿ ಇಲ್ಲಿ ಗೆಲುವು ತಮ್ಮದೇ ಅನ್ನೋದು 101% ನಾವೇ ಗೆಲ್ಲೋದು. ಅದ್ರ ಬಗ್ಗೆ ಯಾವ ಸಂಶಯ ನಿಮಗೆ ಬೇಡ. ಸೆಂಟ್ರಲ್ ನಾವು ಗೆದ್ದಾಯಿತು ಅಂತ ತಿಳ್ಕೊಳ್ಳಿ ನೀವು. ಇದಿಷ್ಟು ಶಾಸಕರಾದ ಹ್ಯಾರಿಸ್ ರವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆಗೆ ದೀಕ್ಷಾ, ಫ್ರೀಡಮ್ ನ್ಯೂಸ್, ಬೆಂಗಳೂರು.